ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ರಾಗಸುಧಾ ಹೆಲ್ತ್ ಮೇಕ್ಸ್. ನಾನು ಸುನೀತಾ ರಾಘವೇಂದ್ರ. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಮಗಳು ಆ್ಯಕ್ಚುಲಿ ವಿಡಿಯೋನ ಮಾಡಿಕೊಡ್ತಾ ಇರೋದು. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ. ನನ್ನ ಹೆಲ್ತ್ ಮೇಕ್ಸ್ ಬಗ್ಗೆ ನಾನು ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿ ಈ ವಿಡಿಯೋನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಏನಕ್ಕೆ ಹೆಲ್ತ್ ಮೇಕ್ಸ್ ಅಂದರೆ, ಕೆಲವೊಬ್ಬರು ಕಮೆಂಟ್ ಮಾಡಿದರು ಸೊ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿ. ಪ್ರತಿಯೊಬ್ಬರಿಗೂ ಕಮೆಂಟಲ್ಲೇ ನಾನು ಹೇಳೋದಕ್ಕೆ, ಹಾಗೆ ಪರ್ಸ್ನಲಾಗಿ DM ಮಾಡ್ತಾ ಇರ್ತಾರಲ್ಲ, ಅದ್ರ ಬದಲು ಈ ಥರ ಒಂದು ವಿಡಿಯೋದಲ್ಲಿ ಹೇಳಿದಾಗ ಎಲ್ರಿಗೂ ರೀಚ್ ಆಗುತ್ತೆ ಅನ್ನೋಂಥ ಒಂದು ಇಂಟೆನ್ಷನಿಂದ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇನ್ನು ಹೆಲ್ತ್ ಮಿಕ್ಸ್ ಏನಕ್ಕೆ ಯೂಸ್ ಮಾಡಬೇಕು ಅಂತ ಅಂದರೆ, ಈಗ ಹೊರಗಡೆ ನಾವು ನೋಡ್ತಾ ಇರ್ತೀವಿ, ಎಷ್ಟೊಂದು ಜನ ತುಂಬಾ ಒಂದು ಹೆಲ್ತ್ ಇಶ್ಯೂಸಿಂದ ಫೇಸ್ ಮಾಡ್ತಾನೆ ಇರ್ತಾರೆ, ಸಫರ್ ಆಗ್ತಾ ಇರ್ತಾರೆ ದಿನನಿತ್ಯ. ಸೊ ಸಣ್ಣದೇ ಆಗಿರ್ಬೋದು, ಅದು ಲೈಕ್ ಗ್ಯಾಸ್ಟ್ರಿಕ್ ಆಗಿರಬಹುದು, ಅಥವಾ ಏನೋ ಬ್ಲಡ್ ಇಂಪ್ರೂವ್ ಆಗ್ತಾ ಇಲ್ಲ ಅಂತಲೇ ಇರಬಹುದು. ಇವೆಲ್ಲ ಸದ್ಯಕ್ಕೆ ಸಣ್ಣದು ಅನಿಸ್ಬೋದು, ಬಟ್ ಫ್ಯೂಚರಲ್ಲಿ ಅದು ತುಂಬ ದೊಡ್ಡ ಪರಿಣಾಮನೇ ನಾವು ಎದುರಿಸುವಂತಹ ಸಂದರ್ಭ ಬಂದ್ಬಿಡ್ಬೋದು. ಸೊ ಹಾಗಾಗಿ ಇವತ್ತು ಏನು ಸಮಸ್ಯೆ ಚಿಕ್ಕದಾಗಿದೆ ಅದನ್ನು ಇಲ್ಲಿಂದನೇ ಸರಿ ಮಾಡಿಕೊಂಡ್ರೆ ನಾವು ತುಂಬ ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಈಗ ವೆಯ್ಟ್ ಲಾಸ್ ಮಾಡಬೇಕು ಅಂತ ತುಂಬ ಜನ ಕಷ್ಟಪಡ್ತಾ ಇರ್ತಾರೆ. ವೆಯ್ಟ್ ಗೇನ್ ಮಾಡಬೇಕು ಅಂತಲೂ ತುಂಬ ಜನ ಕಷ್ಟಪಡ್ತಾ ಇರ್ತಾರೆ. ಏನೇ ತಿಂದರೂ ಬ್ಲಡ್ ಇಂಪ್ರೂವ್ ಆಗ್ತಾ ಇಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಗ್ಯಾಸ್ಟ್ರಿಕ್ ಕಡಿಮೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಇವೆಲ್ಲ ರೀಸನ್ಸ್ಗಳಿಗೆ ಏನಿದೆ, ಈ ಎಲ್ಲ ಕಾರಣಗಳಿಗೆ ಇದೊಂದು ಪರಿಹಾರ ಅಂತಲೇ ಹೇಳ್ತೀನಿ. ಯಾಕಂದರೆ ಈಗ ಆಲ್ಮೋಸ್ಟ್ ನಾನು 3 ಇಯರ್ಸಿಂದ ಮಾಡ್ತಾಯಿದ್ದೀನಿ. ತುಂಬ ಕಸ್ಟಮರ್ಸ್ಗಳು ಇದರಿಂದ ಬೆನಿಫಿಟ್ಸ್ನ ಪಡ್ಕೊಂಡಿದ್ದಾರೆ. ನಾವು ಕೂಡ ಸ್ವತಃ ಇದರಿಂದ ತುಂಬಾ ಬೆನಿಫಿಟ್ಸ್ ನಾವು ಅನುಭವಿಸ್ತಾ ಇದ್ದೀವಿ. ಸೊ ಬ್ಲಡ್ ಇಂಪ್ರೂವ್ ಆಗುತ್ತೆ, ಹಾರ್ಮೋನ್ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳೋದಕ್ಕೆ ಇದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಹೆಣ್ಮಕ್ಳಿಗೆ PCOD, PCOS ಈ ಥರ ಎಲ್ಲ ಪ್ರಾಬ್ಲಮ್ಸ್ಗಳಿರುತ್ತೆ. ಇದರಿಂದ ಮಂತ್ಲಿ ಪೀರಿಯಡ್ಸ್ಗಳಿಗೆಲ್ಲ ತುಂಬ ಪ್ರಾಬ್ಲಮ್ ಆಗಿರುತ್ತೆ. ಸೊ ಇವೆಲ್ಲದಕ್ಕೂ ಇದೊಂದು ಪರಿಹಾರ ಅಂತಲೇ ಹೇಳ್ಬೋದು. ಯಾವಾಗ ಅಂತಂದರೆ, ರೆಗ್ಯುಲರಾಗಿ ಯೂಸ್ ಮಾಡಿದಾಗ ಯಾವುದೇ ಕೆಲಸ ಆಗಲಿ ಅದರಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ನಾವು ಒಂದು ಒಳ್ಳೆ ರಿಸಲ್ಟ್ನ ನೋಡೋದಕ್ಕೆ ಸಾಧ್ಯ ಆಗೋಲ್ಲ, ಹೌದಾ ತಾನೆ? ಸೊ ಡೈಲಿ ಯೂಸ್ ಮಾಡ್ತಾ ಇರೋದ್ರಿಂದ ನಮಗೆ ಒಳ್ಳೆ ಬೆನಿಫಿಟ್ಸ್ ನಮಗೆ ಹೆಲ್ತ್ಗೆ ಸಿಗುತ್ತೆ. ಸೊ ಹೆಲ್ದಿ ಲೈಫ್ ಸ್ಟೈಲ್ನ ನಾವು ಖಂಡಿತವಾಗ್ಲೂ ಪಡ್ಕೊಬೋದು. ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ, ಒಮ್ಮೆ ಇದು ಟ್ರೈ ಮಾಡಿ. 1 ಮಂತಲ್ಲಿ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಯಾವುದೇ ಪ್ರಿಸರ್ವೇಟಿವ್ಸ್ ಆಗಲಿ, ಕೆಮಿಕಲ್ಸ್ ಆಗಲಿ ನಾನು ಇದರಲ್ಲಿ ಆ್ಯಡ್ ಮಾಡಿರಲ್ಲ. ತುಂಬ ನ್ಯಾಚುರಲ್ ಆಗಿ, ಹೈಜಿನ್ ಆಗಿ ಪ್ರಿಪೇರ್ ಆಗುತ್ತೆ ಇದು. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರು, ಒಂದ್ಸಲಿ ನಿಮ್ಮ ಆರ್ಡ್ರನ್ನ ಪ್ಲೇಸ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ನಾವು ತುಂಬ ಒಂದು ಆರೋಗ್ಯ ಜೀವನನ ನಾವು ಪಡ್ಕೊಬೇಕು ಅಂತ ಅಂದರೆ, ಇಂತಹ ಒಂದು ಒಳ್ಳೆ ಹ್ಯಾಬಿಟ್ಸ್ಗಳನ್ನ ನಮ್ಮ ಒಂದು ಡೇ ಟು ಡೇ ಲೈಫಲ್ಲಿ ನಾವು ಇನ್ಕ್ಲೂಡ್ ಮಾಡಿಕೊಳ್ಳೇಬೇಕು. ಸೊ ಲೆಟ್ಸ್ ಈಟ್ ಹೆಲ್ದಿ ಆ್ಯಂಡ್ ಸ್ಟೇ ಹೆಲ್ದಿ. ಥ್ಯಾಂಕ್ ಯು ಸೋ ಮಚ್.